ಈಗ ಮಳೆ ಸ್ಟಾರ್ಟ್ ಆಗಿದೆ ನೋಡಿ. ಇವತ್ತು ನಾನು ಪ್ರ್ಯಾಂಕ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸಮರ್ಥೆಗೆ. ಏನು ಪ್ರ್ಯಾಂಕ್ ಅಂತ ಹಲೋ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸಂಡೇ, ಅದಕ್ಕೆ ನಾವು ಲೇಟಾಗಿ ಎದ್ವಿ. ಈಗ ನಾನು ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ. ಈಗ ಸಮರ್ಥನು ಈಗ ಎದ್ದಿದ್ದಾನೆ. ಮತ್ತೆ ಇವತ್ತು ಏನೇನಾಗುತ್ತೆ ಅಂತೆಲ್ಲ ತೋರಿಸ್ತೀನಿ. ಏನಂದ್ರೆ ಇವತ್ತು ನಮ್ದು ವರ್ಕ್ ಇದೆ, ಸೈನ್ಸ್ ಪ್ರಾಜೆಕ್ಟ್ ವರ್ಕ್ ಇದೆ. ನಿನ್ನೆ ಒಂದು ಸ್ವಲ್ಪ ಅರ್ಥ ಮಾಡಿದ್ದೀನಿ, ಇವತ್ತು ಮಾಡ್ತೀನಿ, ತೋರಿಸ್ತೀನಿ. ಇವತ್ತು ಕಂಪ್ಲೀಟ್ ಆಗುತ್ತೆ ಅದು. ಮತ್ತೆ ನೋಡಿ, ಇಲ್ಲಿ ಎಷ್ಟು ಹಾರ್ಡ್ ಇದ್ದೀನಿ ನಿನ್ನೆ ನೋಡಿ. ಇದೆಲ್ಲ ಸೈನ್ಸ್ ಸ್ಕೆಚ್ ಪೆನ್ಸ್ ನೋಡಿ. ಇಷ್ಟಾಗಿದೆ, ಇಷ್ಟಾಗಿದೆ ನಿನ್ನೆ. ಇವತ್ತು ಇನ್ನೊಂದು ಪೇಜ್ ಇದೆ ಅಷ್ಟೇ ಮಾಡೋದು ನೋಡಿ. ಇದು ಪ್ಲಾಂಟ್ ಸೆಲ್ಲು, ಇದು ಅದ್ರೊಳಗಿದ್ದೆಲ್ಲ ಪಾರ್ಟ್ಸ್ ಇವು ನೋಡಿ. ಇಷ್ಟಾಗಿದೆ. ನಾನೀಗ ಜಳಕ ಮಾಡಿ ಫ್ರೆಶ್ ಆಗಿದ್ದೀನಿ. ಗಾಯ್ಸ್, ನಾನೀಗ ಹಾಲು ತರೋಕ್ಕೆ ಬಂದಿದ್ದೀನಿ, ಹೋಗ್ತಾ ಇದ್ದೀನಿ ಈಗ. ಇಲ್ಲಿ ನೋಡಿ, ಕಂಟಿನ್ಯೂ ಮಳೆ ಇದೆಯಲ್ಲ, ಅದಕ್ಕೆ ನೋಡಿ ಎಲ್ಲ ಕೆಸರಾಗಿದೆ ಆ ಕಡೆ. ಇದೇ ಥರ ಇದೆ, ಒಂದು ಸ್ವಲ್ಪ ಮಳೆ ಬರುತ್ತೆ, ಮತ್ತು ನೋಡಿ ಮಾಡಾಗಿದೆ ಸೇಮು ಅದೇ ರೀತಿ ಇದೆ ವಾತಾವರಣ. ಏನು ಚೇಂಜಸ್ ಏನಿಲ್ಲ. ಮತ್ತು ನಾನೀಗ ಹಾಲು ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಈಗ ಮಳೆ ಸ್ಟಾರ್ಟ್ ಆಗಿದೆ ನೋಡಿ. ಜೋರಾಯಿತು ಮಳೆ ಬಂದರೆ ನೋಡಿ. ನಮ್ಮ ಮನೆ ಒಳಗಡೆ ಎಷ್ಟು ಕತ್ಲ ಕಾಣುತ್ತೆ ಅಂದರೆ, ಈ ಕಡೆ ಅದಲ್ಲ ಅಂದರೆ ಆ ಕಡೆಯಿಂದನೂ ಬೆಳಕು ಬರುತ್ತೆ, ಈ ಕಡೆಯಿಂದನೂ ಬೆಳಕು ಬರುತ್ತೆ. ಈಗ ನೋಡಿ, ಹಿತ್ತಲ ಕದ ಮುಚ್ಚಿದ್ರೆ ಇನ್ನೂ ಕತ್ಲಾಗುತ್ತೆ. ಈಗ ನಾನು ಆನ್ ಮಾಡ್ತೀನಿ ನೋಡಿ ಹೆಂಗೆ ಕಾಣುತ್ತೆ. ಮತ್ತೆ ನೋಡಿ, ಈ ಥರ ಮತ್ತೆ ಬೆಳಕು ಕಾಣುತ್ತೆ. ಮಳೆ ಮಾತ್ರ ತುಂಬ ಜೋರಿದೆ. ಹಾರ್ಲೆಕ್ಸ್ ಕುಡ್ಕೊತ ಬಿಸ್ಕಿಟ್ ತಿನ್ಕೊತ ನಾನೀಗ ಡಾಕ್ಟರ್ ಬ್ರೋ ಅವರ ವೀಡಿಯೋಸ್ ನೋಡ್ತಾ ಇದ್ದೀನಿ. ಹೊಸ ವೀಡಿಯೋ ಹಾಕಿದಾನ ಸಮರ್ಥ. ಇದು ನೋಡಿ, ಕನ್ನಡ ನಾಡಿಗೆ ಸ್ವಾಗತ ಅಂದರೆ ಕರ್ನಾಟಕದಲ್ಲಿ ಅಡ್ಡಾಡ್ತಾ ಇದ್ದಾರೆ. ಆ ವಿಡಿಯೋಸ್ನ ಮಾಡಿ ಹಾಕ್ತಾ ಇದ್ದಾರೆ. ಅಂದರೆ ಬಾದಾಮಿ ಆ ಕಡೆ ಎಲ್ಲ ಹೋಗಿದ್ದು ಹಾಕ್ತಾ ಇದ್ದಾರೆ. ಈಗ ನಾನು ನಾಷ್ಟ ಮಾಡ್ತಾ ಇದ್ದೀನಿ. ನಾಷ್ಟಕ್ಕೆ ಇಡ್ಲಿ, ಚಟ್ನಿ, ಸಾಂಬಾರ್, ವಡಾ. ಗಾಯ್ಸ್, ಇನ್ನೊಂದು ಏನಂದರೆ, ಇವತ್ತು ನಾನು ಪ್ರ್ಯಾಂಕ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸಮರ್ಥೆಗೆ. ಏನು ಪ್ರ್ಯಾಂಕ್ ಅಂದರೆ ಗಿವಿಂಗ್ ಫೇಕ್ ಗಿಫ್ಟ್ ಪ್ರ್ಯಾಂಕ್. ಅದನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕು ಫಸ್ಟು. ಮಾಡಿ ಪ್ರ್ಯಾಂಕ್ ಮಾಡಬೇಕು, ಆಯಿತಾ. ಮಜಾ ಇರುತ್ತೆ. ಇನ್ನೂ ಸ್ವಲ್ಪ ಹೊತ್ತು ಮಾಡ್ತೀನಿ, ಆಯಿತಾ. ಗಾಯ್ಸ್, ಇದನ್ನೆಲ್ಲ ಬರ್ಕೊಂಡು ನಾನು ಈಗ ರೆಡಿ ಮಾಡಿದ್ದೀನಿ. ಗಾಯ್ಸ್, ಪ್ರ್ಯಾಂಕಿಗೆ ಎಲ್ಲ ಸೆಟ್ ಆಗಿದೆ ಎಲ್ಲ. ಈಗ ಅವನು ಬರೋದಷ್ಟೇ, ಅವನು ಜಳಕ ಮಾಡೋಕ್ಕೆ ಹೋಗಿದ್ದಾನೆ. ಅಂದರೆ ಈಗ ಎಲ್ಲ ಸೆಟ್ ಆಗಿದೆ, ಎಲ್ಲ ಇಟ್ಟಿದ್ದೀನಿ. ಪ್ರ್ಯಾಂಕ್ ಮಾಡಿ ಅಂದರೆ ಗಿಫ್ಟ್ ಕೂಡ ಇಟ್ಟಿದ್ದೀನಿ. ಗಾಯ್ಸ್, ಈಗ ಸಮತ್ ಬಂದಿದ್ದಾನೆ. ಈಗ ಅವನಿಗೆ ಸರ್ಪ್ರೈಸ್ ಇದೆ, ನಿಮ್ಗೆ ಗೊತ್ತಿದೆ ಅದು ಏನಂತ. ಈಗ ನಾವು ಅವನಿಗೆ ರಿವೀಲ್ ಮಾಡ್ತೀನಿ. ಫಸ್ಟ್ ನೀನು ಒಂದು ಟಾಸ್ಕ್ ಐತಿ. ಏನಂದ್ರೆ, ನೀನೀಗ ನಿನ್ ಹಿಂದ ಒಂದು ಸ್ಟೂಲ್ ಐತಿ, ಸ್ಟೂಲ್ ಮೇಲೆ ಒಂದು ಕಂಪಾಸ್ ಐತಿ. ಅದು ಯಾರ್ದು? ಅದ್ರೊಳಗ ನಿನಗೆ ಏನೋ ಒಂದು ಐತಿ.
ಅದನ್ನು ನೀನು ತೆಗಿಬೇಕು ಫಸ್ಟು. ತೆಗಿ. ಏನೈತಿ ಏನಿದೆ ನೋಡ್ರಿ. ಹಾಂ, ಚೀಟಿ ಐತಿ, ಏನೋ ಬರ್ದೈತೆ ಅದ್ರಾಗ ನೋಡು. ಕಂಪಾಸ್. ನಾನು ತೆಗಿತಾ ಇದ್ದಾನೆ ಈಗ. Study table in wooden box. ಏನೈತಿ? See on my study table in wooden box. ಏನಾಯ್ತು ನಿನಗೆ? ಏನು ಗೊತ್ತಾಯ್ತು? See on my study table in wooden box. Wooden box ಇದು study table ಇಂದಿದು. ಹಾಂ, ಅದ್ರೊಳಗೆ ನೋಡ್ತಿ ಈಗ. ಹಾಂ, ಅದ್ರೊಳಗಡೆ ಈಗ ಅವನಿಗೆ ಇನ್ನೊಂದು ಚೀಟಿ ಸಿಕ್ಕಿದೆ. See in rack in third compartment. See in rack in third compartment. ಈಗ ರ್ಯಾಕ್ ಕಡೆನೆ ಹೋಗ್ತಾ ಇದ್ದಾನೆ. ಥರ್ಡ್ ಕಂಪಾರ್ಟ್ಮೆಂಟ್. ಹಾಂ, 1 2 3 ಇದನ್ನಲ್ಲ ಥರ್ಡ್. ಅದ್ರಾಗ ಹೆಂಗಿತ್ತು ಹಂಗೆ ಇದ್ರೊಳಗಡೆ ನೋಡ್ತಾ ಇದ್ದಾನೆ. ಈಗ ಇನ್ನೊಂದು ಚೀಟಿ ಸಿಕ್ಕಿದೆ ಅವನಿಗೆ. ಸಿ ಇನ್ ಟೈಲಿಂಗ್ ಮಷಿನ್ ಇನ್ ದೇರ್ ಲೆಗ್. ಫಸ್ಟ್ ಇದ ಲೆಗ್ ಇದು ಇದಾಯ್ತನ. ಗೈಸ್ ಎಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಟಾಸ್ಕ್ನ. ಸಿ ಇನ್ ದ ಕಿಚನ್ ಇನ್ ಗಾರ್ಲಿಕ್ ಬುಟ್ಟಿ. ಈಗ ಕಿಚನ್ ಒಳಗಡೆ ಹೋಗ್ತಾ ಇದ್ದಾನೆ ಸಮರ್ಥ. ಗಾರ್ಲಿಕ್ ಇಲ್ಲ ಕರೆಕ್ಟ್ ಆಗಿ ಹುಡುಕ್ತಾ ಇದ್ದಾನೆ. ಸಿ ಇನ್ ಮೈ ಸ್ಕೂಲ್ ಬ್ಯಾಗ್. ಸಿ ಇನ್ ಮೈ ಸ್ಕೂಲ್ ಬ್ಯಾಗ್. ಈಗ ಸ್ಕೂಲ್ ಬ್ಯಾಗ್ ನನ್ನ ಸ್ಕೂಲ್ ಬ್ಯಾಗ್ ಕಡೆನೆ ಹೋಗ್ತಾ ಇದ್ದಾನೆ. ಎಷ್ಟು ಇದ್ರಾಗ? ಕರೆಕ್ಟ್ ಸಿಕ್ತು ಗೈಸ್. ಸಿ ಇನ್ ಬಾಟಮ್ ಆಫ್ ದ ಟೈಲಿಂಗ್ ಬಿಸೈಡ್ ವೇಟ್ ಮಷಿನ್. ಗೈಸ್ ಸಿಕ್ತು ಗೈಸ್, ಸಿಕ್ತು ಗೈಸ್, ಅವನಿಗೆ ಸರ್ಪ್ರೈಸ್ ಸಿಕ್ತು ಫೈನಲಿ. ಈಗ ಒಂದೊಂದೇ ಓಪನ್ ಮಾಡ್ತಾ ಇದ್ದಾನೆ ಅವನು. ಪ್ರ್ಯಾಂಕ್ ಅದ್ರೊಳಗಡೆ ಇನ್ನೊಂದಿರ್ಬೋದು ನಿನಗೆ. ಏನಿದೆ? ಪ್ರ್ಯಾಂಕ್ ಅದ ಗೈಸ್. ನನ್ನ ಪ್ಲಾನ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯ್ತು. ಟಾಸ್ಕ್ ಅಂದ್ರೆ ಟಾಸ್ಕ್ ಇತ್ತು, ಒಂದೊಂದೇ ಟಾಸ್ಕ್ ಕಂಪ್ಲೀಟ್ ಮಾಡ್ಕೊಂಬಂದ. ಆದ್ರೆ ಕರೆಕ್ಟ್ ಆಗಿ ಹುಡುಕಿದ ಗಾಯ್ಸ್ ಅವನು. ನಾ ಕರೆಕ್ಟ್ ಆಗಿ ಬರ್ದಿದ್ದನ್ನ ಅವನು ಕರೆಕ್ಟ್ ಆಗಿ ಹುಡುಕಿದ. ಹೆಂಗಾಯ್ತು ನಿಂಗೆ ಪ್ರ್ಯಾಂಕ್? ಹೆಂಗ್ ಅನಿಸ್ತು ಹೇಳಪ್ಪ. ಅಂದ್ರೆ ಇದ್ರಾಗ ಬೇರೆ ಇರ್ಬೋದು ಅನ್ಕಂಡೆ. ಅದ್ ನೋಡಿದ್ದೆ ಏನು ಅದ್ರ ತಗೊಂಡ ಏನ್ ಮಾಡ್ಲಿ? ನಮ್ ಪ್ರ್ಯಾಂಕ್ ಅನ್ಕೋತಿ ಗೈಸ್. ನಮ್ ತಂಗಿ ಆಡೋದಿದು ಏನಂದ್ರೆ ನೋಡಿ, ಇದು ಏನ್ ಹೇಳ ಸಮರ್ಥ ನೀನ ಹೇಳ. ಏನಂತಾರೆ? ಗಿಲ್ಗಂಚಿ ಗೈಸ್, ಗಿಲ್ಗಂಚಿ. ಇದನ್ನ ತಗೊಂಡು ಇವ್ನಿಗೆ ಪ್ರ್ಯಾಂಕ್ ಮಾಡಿದ್ದೀನಿ. ಅದನ್ನ ನಾನು ಏನ್ ಮಾಡಿದೆ, ಫುಲ್ ಈ ಪೇಪರ್ಸ್ ಅಲ್ಲಿ ಹಾಕಿ ಇಟ್ಟಿದ್ದೆ. ಅದನ್ನ ಅವನು ಓಪನ್ ಮಾಡ್ದ. ಲಾಸ್ಟಿಗೆ ಟಾಸ್ಕ್ ಇದ್ವು ಕಂಪ್ಲೀಟ್ ಮಾಡ್ದ. ಫಸ್ಟ್ ಅವ್ನ್ ಕಂಪಾಸ್ ಅಲ್ಲಿ ನೋಡ್ದ, ಆಮೇಲೆ ಇದ್ರಲ್ಲಿ ನೋಡ್ದ, ಒಳಗ್ ಹೋದೆ. ಹೆಂಗಿತ್ತು ಟಾಸ್ಕ್ ನಂದು? ಅವನು ಜಾಗಕ್ಕೆ ಹೋಗಿದ್ದ ಗೈಸ್, ಅವಾಗ ನಾನು ಮಾಡಿದೆ. ಅದನ್ನ ಬರೀ ಒಂದು 10 ನಿಮಿಷದಲ್ಲಿ ಮಾಡಿದ್ದೀನಿ ಗೈಸ್, 10 ನಿಮಿಷದಲ್ಲಿ ಮಾಡಿದ್ದೀನಿ. ನಾನು ನಮ್ಮ ಹೋಟೆಲ್ಗೆ ಹೋಗಿದ್ದೆ, ಅಲ್ಲಿ ನಾಷ್ಟ ಮಾಡ್ಕೊಂಡ್ ಬಂದೆ. ಅದಕ್ಕೆ ನಾನು ಊಟ ಮಾಡಲಿಲ್ಲ. ಈಗ ನಾನು ಸಮರ್ಥ ಮಾಡಿದ್ದಾನೆ ಹಣ್ಣಿಂದು ಫ್ರೂಟ್ ಜ್ಯೂಸು ಕುಡಿತಾ ಇದ್ದೀನಿ. ಚೆನ್ನಾಗಿದೆ. ಈಗ ನಮ್ಮದು ಪ್ರಾಜೆಕ್ಟ್ ವರ್ಕ್ ಮುಗೀತು ನೋಡಿ. ಇದೆಲ್ಲ ನಿನ್ನೆ ಮಾಡಿತ್ತಲ್ಲ. ಈಗ ಇದೊಂದು ಸ್ವಲ್ಪ ಬರೆಯೋದಿತ್ತು, ಈಗ ಬರೆದು ಮುಗಿಸಿದೆ ನೋಡಿ. ಇಷ್ಟು ಹಾಕೊಂಡಿತ್ತು ಗೈಸ್. ಇದಿಷ್ಟು ನಿನ್ನೆ ಮಾಡಿ ಮುಗಿಸಿದ್ದೆ. ಇಲ್ಲಿಂದ ಇವತ್ತಿಂದ ಮಾಡಿರೋದು. ಆದರೂ ಈಗ ಕಂಪ್ಲೀಟ್ ಆಯಿತು, ಚೆನ್ನಾಗಾಗಿದೆ. ನಾಳೆ ಮಂಡೇ ಕೊಡಬೇಕು ಅಂತ. ತನಕ ಇಲ್ಲಿ ಫುಟ್ಬಾಲ್ ಆಡಿದ್ವಿ. ಈಗ ನೋಡಿ ಸಾಯಂಕಾಲ ಆಗ್ತಾ ಬರ್ತಾಯಿದೆ ನೋಡಿ. ಅಂದರೆ ಬೆಳಗ್ಗೆ ಒಂದು ಸ್ವಲ್ಪ ಮಳೆ ಇರುತ್ತೆ, ಮತ್ತು ಈ ಥರ ಮಧ್ಯಾಹ್ನ ಬಿಸಿಲು ಬೀಳುತ್ತೆ, ಸಾಯಂಕಾಲ ಈ ಥರ ಥಂಡಿ ವಾತಾವರಣ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ ವಾತಾವರಣ? ಈ ಥರನೇ ಇರಬೇಕು. ಅಂದರೆ ಫುಲ್ಲು ಕೋಲ್ಡು ಚೆನ್ನಾಗಿರುತ್ತೆ ವಾತಾವರಣ.
ರೆಡಿಯಾಗಿದ್ದೀನಿ, ಯಾಕಂದರೆ ನಮ್ಮ ಅಪ್ಪಾಜಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಎಲ್ಲಿ ಅಂತ ಗೊತ್ತಿಲ್ಲ. ಈಗ ಟೈಮು 7:30 ಆಗಿದೆ. ಈಗ ರೆಡಿ ಆಗಿದ್ದೀವಿ, ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಈಗ ಹೋಗೋದಷ್ಟೇ. ಗಾಯ್ಸ್, ಈಗ ಮನೆಗೆ ಬಂದ್ವಿ. ಟೈಮ್ ಅಂತೂ ಫುಲ್ ಆಗಿದೆ, ನಿದ್ದೆ ಬರ್ತಾ ಇದ್ದಾವೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಬಾಯ್.